ಕನ್ನಡ ಕಿರುತೆರೆ ಅಂದ ತಕ್ಷಣ ನಮಗೆ ಥಟ್ ಅಂತ ನೆನಪಿಗೆ ಬರೋದು ಆ ಸೀರಿಯಲ್ನಲ್ಲಿ ಅಭಿನಯಿಸ್ತಾ ಇರತಕ್ಕಂತಹ ನಾಯಕ ನಟ ಹಾಗೂ ನಾಯಕ ನಟಿ. ಅದರಲ್ಲೂ ಕೂಡ ಇವರಿಬ್ಬರ ಕಾಂಬಿನೇಷನ್ ವರ್ಕ್ ಆಯ್ತು ಅಂತ ಹೇಳಿದ್ರೆ ನಿಜ ಜೀವನದಲ್ಲೂ ಕೂಡ ಆ ಜೋಡಿ ಒಂದಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಭಾವಿಸೋದು ಸರ್ವೇ ಸಾಮಾನ್ಯ. ಹೌದು, ಅದೇ ರೀತಿ ಕಿರುತೆರೆ ವೀಕ್ಷಕರಲ್ಲಿ ಅದೇ ರೀತಿಯ ಒಂದು ವರ್ಚಸ್ಸನ್ನ ಮೂಡಿಸಿರ್ತಕ್ಕಂಥ ಜೋಡಿ ಅಂತ ಅಂದ್ರೆ ನೀನಾದೇನಾ. ಈ ಧಾರಾವಾಹಿಯ ವಿಕ್ರಮ್ ಹಾಗೂ ವೇದ ಜೋಡಿ ಪ್ರೇಕ್ಷಕರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದು ರಿಯಲ್ ಲೈಫ್ ನಲ್ಲಿಯೂ ಕೂಡ ಒಂದಾದ್ರೆ ಚೆನ್ನಾಗಿರುತ್ತೆ ಅಂತ ಅಭಿಮಾನಿಗಳು ಮಾತನಾಡ್ಕೋತಾ ಇದ್ದಾರೆ. ಹಾಗಾದ್ರೆ ರೀಲ್ ನಿಂದ ರಿಯಲ್ ಲೈಫ್ ನಲ್ಲಿ ಈ ಜೋಡಿ ಒಂದಾದ್ರೆ ಹೇಗಿರುತ್ತೆ, ಒಂದಾಗುತ್ತಾ, ಏನಿದ್ದು ಹೊಸ ಸುದ್ದಿ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಿಮಗೂ ಕೂಡ ವೇದ ವಿಕ್ರಮ್ ಪಾತ್ರಧಾರಿ ಇಷ್ಟ ಅನ್ನೋ ಹಾಗಿದ್ರೆ ಈ ವಿಡಿಯೋವನ್ನ ಒಂದು ಲೈಕ್ ಮಾಡಿ, ಹಾಗೇನೆ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರತಕ್ಕಂತಹ ಬೆಲ್ ಐಕನ್ ಅನ್ನ ಕೂಡ ಕ್ಲಿಕ್ ಮಾಡಿಕೊಂಡು ನಮ್ಮ ಚಾನೆಲ್ ಅನ್ನ ಸಪೋರ್ಟ್ ಮಾಡಿ. ಹೌದು, ನೀನಾದೇನಾ ಸೀರಿಯಲ್ ನಲ್ಲಿ ವಿಕ್ರಮ್ ಪಾತ್ರಧಾರಿಯಾಗಿ ಕಾಣಿಸ್ಕೋತಾ ಇರುವಂತವರು ದಿಲೀಪ್ ಶೆಟ್ಟಿ, ಇನ್ನು ವೇದ ಪಾತ್ರಧಾರಿ ಖುಷಿ. ಇವರಿಬ್ರು ಕೂಡ ಇದೀಗ ಕಿರುತೆರೆ ಪ್ರೇಕ್ಷಕರನ್ನ ಮೋಡಿ ಮಾಡಿದ್ದಾರೆ. ರೀಲ್ ನಲ್ಲಿ ಇವರನ್ನ ನೋಡಿರತಕ್ಕಂತ ವೀಕ್ಷಕರು ರಿಯಲ್ ನಲ್ಲೂ ಕೂಡ ನೀವಿಬ್ರು ಒಂದಾಗಬಹುದಲ್ವಾ, ರಿಯಲ್ ಲೈಫ್ ನಲ್ಲಿನೂ ಕೂಡ ಪ್ರೀತಿಯಲ್ಲಿ ಬಿದ್ದಿದ್ದೀರಾ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಈ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು ಇದೀಗ ಖಾಸಗಿ ಸುದ್ದಿ ವಾಹಿನಿಗೆ ಸಂದರ್ಶನ ಕೊಟ್ಟಿರ್ತಕ್ಕಂಥ ವಿಕ್ರಮ್ ಇದ್ರ ಬಗ್ಗೆ ಉತ್ತರಿಸಿದ್ದು, ರಿಯಲ್ ಲೈಫ್ ನಲ್ಲಿಯೂ ಕೂಡ ನಾವಿಬ್ರು ನಾರ್ಮಲ್ ಆಗಿದ್ದೀವಿ, ನಾವಿಬ್ರು ಸ್ಪೆಷಲ್ ಫ್ರೆಂಡ್ಸ್ ಅಷ್ಟೇ, ಅದ್ ಬಿಟ್ರೆ ನಮ್ಮಿಬ್ಬರ ಮಧ್ಯ ಒಳ್ಳೆಯ ಹೊಂದಾಣಿಕೆ ಇದೆ, ನಾವಿಬ್ರು ಒಂದೇ ಧಾರಾವಾಹಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ನಮ್ಮ ಜೋಡಿ ಜನರಿಗೆ ಇಷ್ಟ ಆಗಿದೆ, ಜನರಿಂದ ತುಂಬಾ ಪ್ರೀತಿ ಸಿಗ್ತಾ ಇದೆ, ಧಾರಾವಾಹಿ ಕೂಡ ತುಂಬಾ ಚೆನ್ನಾಗಿ ಓಡ್ತಾ ಇದೆ, ಅವಳು ನನಗೆ ಒಳ್ಳೆ ಫ್ರೆಂಡು. ಹೀಗಿರುವಾಗ ಗಾಸಿಪ್ ಬಂದ್ರೆ ಏನು ತೊಂದರೆ ಇಲ್ಲ. ಇದೀಗ ವಿಕ್ರಮ್ ಪಾತ್ರಧಾರಿ ದಿಲೀಪ್ ಶೆಟ್ಟಿ ಇದನ್ನ ಹೇಳಿದ್ದಾರೆ. ಏನೋ ಮುಂದುವರೆದು ಮಾತನಾಡಿದ್ದು, ಡೆಸ್ಟಿನಿಯಲ್ಲಿ ಏನ್ ಬರ್ದಿರುತ್ತೋ ಅದು ಖಂಡಿತ ಆಗುತ್ತೆ, ಅದೆಲ್ಲ ವಿಧಿ, ನಾನು ಅದಕ್ಕೆ ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ, ನೋಡೋಣ ಡೆಸ್ಟಿನಿ ಏನಿದೆ ಅಂತ ಗೊತ್ತಾಗುತ್ತೆ ಅಂತ ನಕ್ಕೊಂಡು ಸುಮ್ಮನಾಗಿದ್ದಾರೆ. ಇದನ್ನ ಇದೀಗ ನೋಡಿರ್ತಕ್ಕಂಥ ಪ್ರೇಕ್ಷಕರು ನಿಜವಾಗ್ಲೂ ಇವರಿಬ್ಬರ ನಡುವೆ ಏನೋ ಇದೆ ಅನ್ನೋಂಥದ್ದನ್ನ ಮಾತನಾಡ್ಕೋತಾ ಇದ್ದಾರೆ. ನಿಮಗೂ ಕೂಡ ಈ ಜೋಡಿ ಇಷ್ಟನಾ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಧನ್ಯವಾದಗಳು.